ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮೈ ಜುಮ್ಮೆನಿಸುವ ಪುರುವಂತರ ಪವಾಡಗಳು. ಗ್ರಾಮೀಣ ಸೊಗಡು ಜನರಿಂದ ದೂರವಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿನಾಡಿನ ಹುಕ್ಕೇರಿ ತಾಲೂಕಿನ ಕೋಚ್ರಿ ಗ್ರಾಮದ ಸೂರ್ಯಕಾಂತ್ ನಾಯ್ಕ್ ದಂಪತಿಗಳು ವೀರಭದ್ರೇಶ್ವರನ ಪುರುವಂತರು ಜಾನಪದ ಕಲೆಯಾದ ಪುರುವಂತಿಕೆಯನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿ ವರ್ಷ ಕೋಸ್ರಿ ಗ್ರಾಮದಲ್ಲಿ ಪುರುವಂತರ ಕಾರ್ಯಕ್ರಮ ಕೈಗೊಳ್ಳುವ ಮೂಲಕ ಪವಾಡಗಳು ಜನಮನ ಸೆಳೆಯುತ್ತವೆ. ಗ್ರಾಮೀಣ ಕಲೆಗಳಿಗೆ ಉತ್ತೇಜನ ನೀಡುವುದು ಅವಶ್ಯವಾಗಿದೆ. ಅದಕ್ಕೆ ಪೂರಕವಾಗಿ ಕನ್ನಡ ನಾಡಿನ ಪುರಾಣ ಪ್ರಸಿದ್ಧ ಸ್ಥಾನವಾದ ಸುಕ್ಷೇತ್ರ ಯಡೂರು ವೀರಭದ್ರೇಶ್ವರನ ಪುರುವಂತರು ವಿರೂಪಾಕ್ಷ ಲಿಂಗನು ಸಾಕ್ಷಾತ್ ರುದ್ರ ಸ್ವರೂಪಿಯಾಗಿದ್ದಾನೆಂಬ ವಿಶ್ವಾಸದಿಂದ ಭಕ್ತಿಯಿಂದ ಬರುವ ವಿರೂಪಾಕ್ಷ ಲಿಂಗನ ಪುರಾಣ ಹೇಳಿ ತಮ್ಮ ಕಲೆ ಪ್ರದರ್ಶಿಸುತ್ತಾರೆ. ಪುರುವಂತರ ಕಲೆ ಗಡಿ ಜನತೆಯ ಗ್ರಾಮೀಣ ಸೊಗಡಿಗೆ ಉದಾಹರಣೆಯಾಗಿದೆ. ಪುರುವಂತರು ಮೈಯೆಲ್ಲ ಬಣ್ಣ ಹಚ್ಚಿ ವೀರಭದ್ರನ ರೂಪ ತಾಳಿ ಖಡ್ಗ ಹಿಡಿದು ರಾಗ ತಾಳ ಗತ್ತುಗಳೊಂದಿಗೆ ನೃತ್ಯಗತಿಯ ಮೂಲಕ ಹರೇ ವೀರಭದ್ರನೆಂಬ ನಾಮ ಜಪದೊಂದಿಗೆ ವಿರೂಪಾಕ್ಷ ಲಿಂಗನ ಪೌರಾಣಿಕ ಸನ್ನಿವೇಶವನ್ನು ಸಾರುವ ಪುರುವಂತರಿಗೆ ಯಡಿಯೂರು ಕ್ಷೇತ್ರದಲ್ಲಿ ದೈವ ಸ್ವರೂಪನಾದ ಸ್ಥಾನ ನೀಡಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಿರುವ ಶೈವ ಪರಂಪರೆಯ ಒಂದು ವಿಶಿಷ್ಟವಾದ ಧಾರ್ಮಿಕ ಕಲೆ. ಪುರುವಂತಿಕೆ ದಕ್ಷಿಣ ಕರ್ನಾಟಕದಲ್ಲಿ ಜನಪ್ರಿಯವಾಗಿರುವ ವೀರಗಾಸೆ ಕುಣಿತ, ವೀರಭದ್ರನ ಕುಣಿತ ಇವುಗಳ ಸಾಲಿನಲ್ಲಿ ಬರುವ ಈ ಕಲೆ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಕಂಡು ಬರುವ ಆಚರಣೆ ಹಾಗೂ ಒಂದು ವಿಶಿಷ್ಟ ಭೂಷಣ. ವೀರಗಾಸೆ ಅಥವಾ ವೀರಭದ್ರನ ಕುಣಿತ ಕಲಾವಿದರ ಬಗ್ಗೆ ಇರುವ ನಂಬಿಕೆಯಂತೆ ಪುರುವಂತರು ವೀರಭದ್ರನ ಅವತಾರವೆಂಬ ಪ್ರತೀತಿ ಇದೆ. ಅವರ ರೌದ್ರವ ಕುಣಿತ ಈ ನಂಬಿಕೆಯನ್ನು ದೃಢಪಡಿಸುತ್ತದೆ. ಪುರುವಂತರ ಕುಣಿತ ಮಧ್ಯ ಮಧ್ಯ ಒಡಪುಗಳನ್ನು ಏರು ಧ್ವನಿಯಲ್ಲಿ ಹೇಳುವ ಕಲಾವಿದರ ಒಡಪುಗಳು ಮುಗಿಯುತ್ತಿದ್ದಂತೆ ಸಂಬಾಳ ಸನಾದಿ ಮೇಳದ ಗತಿಯ ಲಯಬದ್ಧವಾಗಿ ವೀರವೇಷದಿಂದ ಕುಣಿಯುತ್ತಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇದೇ ವೇಳೆ ಮಹಿಳೆಯರು ಹಾಗೂ ಪುರುವಂತರಾದ ಸೂರ್ಯಕಾಂತ್ ನಾಯ್ಕ್ ಇದೇ ವೇಳೆ ಮಾತನಾಡಿ, ಕುಟುಂಬದಿಂದ ಒಂದು ವೀರಶೈವ ವಿದ್ಯಾಸಂಸ್ಥೆ ಚಾರಿಟಬಲ್ ಟ್ರಸ್ಟ್ ಅನ್ನು ಮಾಡಿಕೊಂಡು ಈ ನಮ್ಮ ವೀರಭದ್ರರ ಪುರುವಂತರ ಒಂದು ಜಾನಪದ ಸಾಂಸ್ಕೃತಿಕ ವೀರಗಾಸೆಯ ಮೇಳವನ್ನ ವಿಚಾರ ಸಂಕಿರಣ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ಕೋತಾ ಬಂದಿದ್ದೀವಿ. ಒಂದು ವೀರಭದ್ರ ಜಯಂತಿಯ ಅಂಗವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ವೀರಭದ್ರ ಜಾತ್ರಾ ಮಹೋತ್ಸವವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಕಾಶಿ ಮತ್ತು ಶ್ರೀಶೈಲ ಉಜ್ಜಯಿನಿ ಜಗದ್ಗುಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದೀವಿ. ಪುರುವಂತರು ಎಲ್ಲರೂ ಇದಕ್ಕೆ ಭಾಗಿಯಾಗಿ ಈ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪುರುವಂತರ ಒಂದು ಸಂಘಟನೆ, ಪುರುವಂತರ ಒಂದು ವಿಚಾರ ಸಂಕಿರಣಗಳು, ಪುರುವಂತರ ನಿಯಮಗಳನ್ನು ಯಾವ ರೀತಿ ನಡ್ಕೊಂಡು ಹೋಗ್ಬೇಕಂತಕ್ಕಂಥ ಒಂದು ವಿಚಾರ ಸಂಕಿರಣವನ್ನು ಪ್ರತಿ ವರ್ಷದಲ್ಲಿ 2 ಬಾರಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವಿಬ್ಬರು ದಂಪತಿಗಳು ನಡೆಸ್ಕೊಂಡು ಹೊಂಟಿದ್ದೇವೆ. ಈ ಎಲ್ಲ ಪುರುವಂತರು ಇದಕ್ಕೆ ಭಾಗಿಯಾಗಬೇಕು, ಕುಟುಂಬ ಸಹಿತ ಭಾಗಿಯಾಗಬೇಕು. ಮತ್ತೊಂದು ವಿಶೇಷ ಏನಂತಂದ್ರೆ ಬರುವ ಏಪ್ರಿಲ್ ತಿಂಗಳಲ್ಲಿ 2020 ಏಪ್ರಿಲ್ ತಿಂಗಳಲ್ಲಿ ಕಾಶಿ ಜಗದ್ಗುಳ ಇಷ್ಟಲಿಂಗ ಮಹಾಪೂಜೆ ಜೊತೆಗೆ ಮಿನಿಮಮ್ ಇಲ್ಲದ ಒಂದು 100 ಕುಟುಂಬಗಳನ್ನ ಇಷ್ಟಲಿಂಗ ಪೂಜೆಗೆ ಪುರುವಂತರ ಕುಟುಂಬಗಳನ್ನು ಕುಣಿಸಿ ಇಷ್ಟಲಿಂಗ ಪೂಜೆ ಮಾಡುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇನ್ನು ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ವೀರಭದ್ರ ಜಯಂತಿಯನ್ನು ರಂಭಾಪುರಿ ಜಗದ್ಗುಳ ನೇತೃತ್ವ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಪುರುವಂತರ ದೊಡ್ಡ ಮೇಳವನ್ನ ಮಾಡಿ ಜಾನಪದ ಕಲೆ ಅನ್ನೋದನ್ನು ಉಳಿಸಿಕೊಂಡು ಹೋಗತಕ್ಕಂತ ಒಂದು ಕಾರ್ಯವನ್ನ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಎಲ್ಲರೂ ನಮ್ಮ ಹುಕ್ಕೇರಿ ತಾಲೂಕಿರಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ವೀರಭದ್ರ ಭಕ್ತರು, ಪುರುವಂತರು ಇದಕ್ಕೆ ಬೆಂಬಲ ನೀತಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ತಾವೆಲ್ಲರೂ ಜಾಗೃತರಾಗಬೇಕು. ಪುರುವಂತರು ಏನಪ್ಪಾ ಅಂತಂದ್ರೆ ಎಲ್ಲಿ ಶಿವಧರ್ಮ ನಾಶ ಆಗ್ತಾ ಇದೇನೋ ಆ ಶಿವಧರ್ಮವನ್ನ ಕಾಪಾಡ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲ ಪುರುವಂತರ ಮೇಲಿದೆ. ಒಂದು ಪುರುವಂತರ ಒಂದು ಕಲಾವಿದರಿಗೆ ಸರ್ಕಾರ ಇದಕ್ಕೆ ಕಲಾವಿದರಿಗೆ ಸಹಾಯಧನ ನೀಡುವಂತ ಮುಂದಾಗಿ ಬರಬೇಕು. ಯಾಕಂದ್ರೆ ಈ ಪುರುವಂತರ ಜಾನಪದ ಕಲೆ ಇದು ಹರಪ್ಪ ಮೊಹಂಜದಾರೋ ಕಾಲದಿಂದ ಇದೆ.
ಈ ಹರಪ್ಪ ಮೊಹಂಜದಾರೋ ನಾಗರಿಕತೆ ಕಾಲದಲ್ಲಿ ಇರ್ತಕ್ಕಂಥ ಇದು ಜಾನಪದ ಕಲೆ ನಮ್ಮ ಪುರವಂತರದು. ಅದಕ್ಕೆ ನಮ್ಮ ಈ ಸರ್ಕಾರ ಮುಂದೆ ಬಂದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಈ ಕಲೆಯನ್ನು ಉಳಿಸಲಿಕ್ಕೆ, ಈ ಪುರವಂತರ ಸಮಾವೇಶ ಮಾಡಲಿಕ್ಕೆ ಮತ್ತು ಕಲಾವಿದರಿಗೆ ಒಂದು ಸಂಭಾವನೆ ಕೊಡಲಿಕ್ಕೆ, ಕಲಾವಿದರಿಗೆ ಮಾಶಾಸನ ಕೊಡಲಿಕ್ಕೆ ಸರ್ಕಾರ ಮುತುವರ್ಜಿ ವಹಿಸಿ ಇದನ್ನು ಕಲೆಯನ್ನು ಉಳಿಸುವಲ್ಲಿ ಸರ್ಕಾರದ ಒಂದು ಪಾತ್ರ ಇದೆ. ಅದಕ್ಕೆ ಸರ್ಕಾರ ಭಾಗವಹಿಸಿ ಇದಕ್ಕೆ ಮುತುವರ್ಜಿ ವಹಿಸಬೇಕಂತ ಸರ್ಕಾರದಲ್ಲಿ ಸಹ ನಾನು ಪುರವಂತರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರಿ. ಈ ಕಡೆ ನೋಡ್ರಿ ಯಾಕ